ಪಕ್ಷ ವಿರೋಧಿ ಚಟುವಟಿಕೆ ನಡೆಸುವವರಿಗೆ ಆಪತ್ತು ಕಾದಿದೆ. ಸಂಪುಟ ವಿಸ್ತರಣೆ ಬೆನ್ನಲ್ಲೇ ಅಸಮಾಧಾನಿತರಿಗೆ ಕೈ ಎಚ್ಚರಿಕೆಯನ್ನ ನೀಡ್ತಾ ಇದೆ. ಯಾರ್ಯಾರು ಅಸಮಾಧಾನಿತರಿದ್ದಾರೋ, ಯಾರು ಪಕ್ಷ ವಿರೋಧಿ ಚಟುವಟಿಕೆಯನ್ನ ನಡೆಸ್ತಾ ಇದ್ದಾರೋ ಅಂಥವರಿಗೆ ಮುಂದೆ ಆಪತ್ತು ಕಾದಿದೆಯಾ? ಇಂಥದ್ದೊಂದು ಎಚ್ಚರಿಕೆ ಕೈಪಾಳ್ಯದಿಂದ ಕೇಳಿ ಬರ್ತಾ ಇದೆ. ಪಕ್ಷ ವಿರೋಧಿ ಚಟುವಟಿಕೆ ನಡೆಸಿದ್ದೇ ಶಿಸ್ತು ಕ್ರಮಕ್ಕೆ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. ಚುನಾವಣೆ ಸಂದರ್ಭದಲ್ಲಿ ಅಶಿಸ್ತು ಕಂಡು ಬಂದ್ರೆ ಗೇಟ್ ಪಾಸ್ ಅನ್ನು ಕೂಡ ನೀಡೋದಕ್ಕೆ ಕೈ ಪಕ್ಷ ಹಿಂಜರಿಯೋದಿಲ್ಲ. ಸುದರ್ಶನ್ ನೇತೃತ್ವದಲ್ಲಿ ಈಗಾಗಲೇ ಸಮಿತಿಯನ್ನ ರಚನೆ ಮಾಡಿದೆ ಕಾಂಗ್ರೆಸ್. ಇಂದು ಕೆಲ ನಾಯಕರನ್ನ ಪಕ್ಷದಿಂದ ಅಮಾನತು ಮಾಡುವಂತಹ ಸಾಧ್ಯತೆಯೂ ಕೂಡ ಇದ್ದು ಪಟ್ಟಿ ಸಿದ್ಧಪಡಿಸಿದೆ ಮಾಜಿ ಸಭಾಪತಿ ವಿಆರ್ ಸುದರ್ಶನ್ ಅವರ ಈ ಸಮಿತಿ. ಇದು ಕೈಪಾಳ್ಯಕ್ಕೆ ಒಂದು ಕಡೆ ಭಿನ್ನಮತ ಇದೆ, ಮತ್ತೊಂದು ಕಡೆ ಅಸಮಾಧಾನದ ಹೊಗೆ ಆಡ್ತಾ ಇದೆ. ಸಂಪುಟ ವಿಸ್ತರಣೆಯ ಬೆನ್ನಲ್ಲೇ ಯಾರ್ಯಾರು ಈ ಸಂಪುಟದಲ್ಲಿ ಸ್ಥಾನವನ್ನ ಪಡೆಯೋದಕ್ಕೆ ವಿಫಲರಾಗಿದ್ದಾರೋ ಅಂಥವರೆಲ್ಲರೂ ಕೂಡ ಕಾಂಗ್ರೆಸ್ ಪಕ್ಷದ ವಿರುದ್ಧವಾಗಿ ಮಾತನಾಡ್ತಾ ಇದ್ದಾರೆ. ತಮಗೂ ಅಸಮಾಧಾನ ಇದೆ ಎನ್ನುವುದನ್ನು ತೋರಿಸ್ತಾ ಇದ್ದಾರೆ. ಆದರೆ ಒಂದೊಮ್ಮೆ ಏನಾದರೂ ಇದೇ ಅಸಮಾಧಾನ ಮುಂದುವರೆದು ಪಕ್ಷಕ್ಕೇನಾದರೂ ಡ್ಯಾಮೇಜ್ ಆದರೆ ಅಥವಾ ಪಕ್ಷದ ಮೇಲೆ ವ್ಯತಿರಿಕ್ತವಾದಂತಹ ಪರಿಣಾಮ ಮುಂಬರುವಂತಹ ಲೋಕಸಭೆ ಚುನಾವಣೆ ಮೇಲೆ ಏನಾದರೂ ಇದರ ಪರಿಣಾಮ ಆದರೆ ಅಂಥವ್ರನ್ನ ಸಹಿಸಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂತಹ ಮಾತನ್ನ ಇತ್ತ ಕಾಂಗ್ರೆಸ್ ಪಕ್ಷ ಹೇಳ್ತಾ ಇದೆ. ಅಷ್ಟೇ ಅಲ್ಲದೆ ಸುದರ್ಶನ್ ಅವರ ನೇತೃತ್ವದ ಸಮಿತಿಯೊಂದನ್ನು ರಚನೆ ಮಾಡಲಾಗಿದೆ. ಅಲ್ಲಿ ಒಂದು ಹಂತಕ್ಕೆ ಯಾವ್ಯಾವ ನಾಯಕರು ಯಾವ್ಯಾವ ರೀತಿಯಲ್ಲಿ ಮಾತನಾಡ್ತಾರೆ, ಅದು ಪಕ್ಷಕ್ಕೆ ಎಷ್ಟರ ಮಟ್ಟಿಗೆ ಡ್ಯಾಮೇಜ್ ಆಗುತ್ತೆ, ಆ ಡ್ಯಾಮೇಜ್ಗೆ ಸಂಬಂಧಪಟ್ಟ ಹಾಗೆ ಆ ನಾಯಕರ ಮೇಲೆ ಕೈಗೊಳ್ಳಬಹುದಾದಂಥ ಕ್ರಮ. ಇಷ್ಟೊಂದು ನಿಟ್ಟಿನಲ್ಲಿ ಕೈಪಾಳ್ಯ ಈಗಾಗಲೇ ಸ್ಕ್ರೀನಿಂಗ್ ಅನ್ನು ಶುರು ಮಾಡಿದೆ. ಯಾವ್ಯಾವ ನಾಯಕರು ಏನೇನು ಮಾತಾಡ್ತಾ ಇದ್ದಾರೆ, ಅದರಿಂದ ಪಕ್ಷಕ್ಕೆ ಏನೇನು ನಷ್ಟ ಆಗ್ತಾ ಇದೆ, ಆ ಡ್ಯಾಮೇಜನ್ನು ಹೇಗೆ ಸರಿಪಡಿಸ್ಕೊಳ್ಬೇಕು, ಆ ನಾಯಕನನ್ನು ಪಕ್ಷದಿಂದ ಹೊರಹಾಕೋದಕ್ಕೂ ಕೂಡ ಕಾಂಗ್ರೆಸ್ ಪಕ್ಷ ಹಿಂಜರಿಯೋದಿಲ್ಲ ಅನ್ನುವಂಥ ಮೆಸೇಜನ್ನು ಪಾಸ್ ಮಾಡೋದಕ್ಕೆ ಇದೀಗ ಕಾಂಗ್ರೆಸ್ ಮುಂದಾಗ್ತಾ ಇದೆ. ಸಂಪುಟ ವಿಸ್ತರಣೆ ಬೆನ್ನಲ್ಲೇ ಉಂಟಾಗಿರುವಂಥ ಅಸಮಾಧಾನದ ಹೊಗೆಯನ್ನು ಶಮನಗೊಳಿಸೋದು ಒಂದು ಕಡೆ ಆದರೆ, ಮತ್ತೊಂದು ಕಡೆ ಯಾರು ಈ ಅಸಮಾಧಾನಕ್ಕೆ ಕಾರಣರಾದರೂ ಅಂಥವರಿಂದ ಏನಾದರೂ ಪಕ್ಷಕ್ಕೆ ಡ್ಯಾಮೇಜ್ ಆದರೆ ಅಂಥವ್ರನ್ನು ಪಕ್ಷದಿಂದಲೇ ಗೇಟ್ ಪಾಸ್ ಕೊಡೋದಕ್ಕೂ ಕೂಡ ನಿರ್ಧರಿಸಲಾಗಿದೆ. ಇನ್ನೊಂದು ವಿಚಾರ ಇದೆ, ಇಲ್ಲೇನಾದರೂ ಮುಂಬರುವಂಥ ಲೋಕಸಭೆ ಚುನಾವಣೆ ಸಂದರ್ಭದಲ್ಲಿ ಯಾರಾದರೂ ಪಕ್ಷ ವಿರೋಧಿ ಚಟುವಟಿಕೆಯನ್ನು ನಡೆಸೋದು ಅಥವಾ ಪಕ್ಷದಲ್ಲೇ ಇದ್ದುಕೊಂಡು ಬೇರೆ ಪಕ್ಷದವರಿಗೆ ಸಹಕಾರವನ್ನು ಕೊಡೋದು ಇಂಥದ್ದೇನಾದರೂ ಕಂಡು ಬಂದರೆ ಅಂಥವರನ್ನು ಮುಲಾಜಿಲ್ಲದೆ ಕಾಂಗ್ರೆಸ್ ಪಕ್ಷದಿಂದ ಹೊರಹಾಕೋದಕ್ಕೂ ಕೂಡ ಕಾಂಗ್ರೆಸ್ ನಿರ್ಧರಿಸ್ತಾ ಇದೆ. ಈ ಕಾರಣಕ್ಕಾಗಿಯೇ ಮಾಜಿ ಸಭಾಪತಿ ವಿಆರ್ ಸುದರ್ಶನ್ ಅವರ ನೇತೃತ್ವದಲ್ಲಿ ಒಂದು ಸಮಿತಿ ಕೂಡ ಮಾಡಿದೆ ಕಾಂಗ್ರೆಸ್. ಅಲ್ಲಿ ಈಗಾಗಲೇ ಸಿಕ್ಕಿರುವಂಥ ಮಾಹಿತಿ ಪ್ರಕಾರ ಕೆಲವೊಂದಷ್ಟು ನಾಯಕರ ಹೆಸರು ಈಗಾಗಲೇ ಅದರಲ್ಲಿದೆ. ಅವರಿಂದ ಆಗ್ತಾ ಇರುವಂಥ ಪಕ್ಷಕ್ಕೆ ಮುಜುಗರ ಆಗ್ತಾ ಇದೆ. ಈ ಕಾರಣಕ್ಕಾಗಿ ಅವರನ್ನು ಪಕ್ಷದಿಂದಲೇ ಹೊರಗಡೆ ಹಾಕಬೇಕು ಅಥವಾ ಅವರನ್ನು ಅಮಾನತು ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಒಂದಷ್ಟು ಚರ್ಚೆಗಳು ಕಂಡು ಬರ್ತಾ ಇದೆ. ಇವಿಷ್ಟು ಕಾಂಗ್ರೆಸ್ ಪಾಳಯದಲ್ಲಿ ಸದ್ಯ ನಡೀತಾ ಇರುವಂಥ ಚಟುವಟಿಕೆ. ಇದು ಅಸಮಾಧಾನದ ಬೆನ್ನಲ್ಲೇ ಯಾರು ಅಸಮಾಧಾನವನ್ನು ತೋಡಿಕೊಳ್ತಾರೋ, ಯಾರು ಪಕ್ಷಕ್ಕೆ ಡ್ಯಾಮೇಜನ್ನು ಮಾಡ್ತಾರೋ ಅಂಥವ್ರನ್ನ ಗೇಟ್ ಪಾಸ್ ಕೊಡೋದಕ್ಕೆ ಸದ್ಯ ಕಾಂಗ್ರೆಸ್ ನಿರ್ಧರಿಸಿದೆ. ಸಚಿವ ಸಂಪುಟ ವಿಸ್ತರಣೆ ಆಗಿತ್ತು, ಜೊತೆಗೆ ಪುನರ್ರಚನೆ ಎನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇತ್ತು. ಇಂಥ ಸಂದರ್ಭದಲ್ಲಿ ಯಾರಾದರೂ ಪಕ್ಷ ವಿರೋಧಿ ಚಟುವಟಿಕೆಯೋ ಅಥವಾ ತಮಗೆ ಅಲ್ಲಿ ಪಕ್ಷದಲ್ಲಿ ಸ್ಥಾನ ಸಿಕ್ಕಿಲ್ಲ, ಸಚಿವ ಸಂಪುಟದಲ್ಲಿ ಸಿಕ್ಕಿಲ್ಲ, ಜೊತೆಗೆ ಬೋರ್ಡ್ ಆ್ಯಂಡ್ ಕಾರ್ಪೊರೇಷನ್ಗಳಲ್ಲೂ ಕೂಡ ಅವರಿಗೆ ಸಿಕ್ಕಿಲ್ಲ ಸ್ಥಾನ ಅಂತ ಏನಾದರೂ ಯಾರು ಅಸಮಾಧಾನ ಆಗಿದ್ರೆ ಅಂಥವರ ವಿರುದ್ಧ ಒಂದು ಹಂತಕ್ಕೆ ಕ್ರಮವನ್ನು ಕೈಗೊಳ್ಳೋದಕ್ಕೆ ಕಾಂಗ್ರೆಸ್ ಪಕ್ಷ ಮುಂದಾಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರಮೋದ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಪ್ರಮೋದ್, ಒಂದು ವಿಚಾರ ಇಲ್ಲಿ ಸ್ಪಷ್ಟಪಡಿಸ್ತಾ ಇದೆ ಕಾಂಗ್ರೆಸ್, ಇನ್ನು ಮುಂದೆ ಪಕ್ಷ ವಿರೋಧಿ ಚಟುವಟಿಕೆ ಆಗಲಿ ಅಥವಾ ಬಂಡಾಯ ಭಿನ್ನಮತ ಆಗೋದಾಗ್ಲಿ ಯಾವುದನ್ನು ಪಕ್ಷ ಸಹಿಸೋದಿಲ್ಲ. ಒಂದೊಮ್ಮೆ ನೀವು ಕೊಡುವಂಥ ಹೇಳಿಕೆ ಅಥವಾ ನೀವು ಮಾತನಾಡುವಂಥ ಮಾತು ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ ಅಂದರೆ ಮುಲಾಜಿಲ್ಲದೆ ನಿಮ್ಮನ್ನು ಹೊರಗಡೆ ಹಾಕ್ತೀವಿ ಅಂತ ಯಾವ ರೀತಿಯಾದಂಥ ಮೆಸೇಜ್ ಪಾಸ್ ಮಾಡೋ ಪ್ರಯತ್ನ ಮಾಡ್ತಾ ಇದೆ ಇಲ್ಲಿ ಕಾಂಗ್ರೆಸ್? ಪ್ರಮೋದ್, ಆನಂದ್, ಈಗ ಕಾಂಗ್ರೆಸ್ ಏನು ಮೆಸೇಜನ್ನು ಪಾಸ್ ಮಾಡ್ತಾ ಇದೆ ಅದರ ಟೈಮಿಂಗ್ ಅತ್ಯಂತ ಮಹತ್ವದಾಗಿದೆ. ಚುನಾವಣೆ ಕಳೆದು ಸುಮಾರು 7 ತಿಂಗಳಾಗಿದೆ. ಚುನಾವಣೆ ಸಂದರ್ಭದಿಂದ ಸಾಕಷ್ಟು ಭಿನ್ನಮತಗಳಾಗಿದೆ, ಸಾಕಷ್ಟು ಪಕ್ಷ ವಿರೋಧಿ ಚಟುವಟಿಕೆಗಳು ಕೂಡ ಆಗಿವೆ. ಆದರೆ ಈ ಒಂದು ಸಂದರ್ಭದಲ್ಲಿ ಅಂದರೆ ಸಂಪುಟ ವಿಸ್ತರಣೆ ಮಾಡಿದಂಥ ಸಂದರ್ಭ, ಸಂಪುಟ ವಿಸ್ತರಣೆ ಆದ ಬಳಿಕ ಸಾಕಷ್ಟು ರಾಜಕೀಯ ವಿದ್ಯಮಾನಗಳು ನಡೀತಾ ಇದೆ. ರಾಜಕೀಯವಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಎಲ್ಲವೂ ಕೂಡ ಸರಿ ಇಲ್ಲ. ಈ ಒಂದು ಸಂದರ್ಭದಲ್ಲಿ ಕಾಂಗ್ರೆಸ್ ಈಗ ಕೆಲ ನಾಯಕರನ್ನು, ಅದರಲ್ಲೂ ಕೂಡ ಹಿಂದೆ 2018ರ ಚುನಾವಣೆ ಪೂರ್ವ ಹಾಗೂ 2018ರ ಚುನಾವಣೆ ಬಳಿಕ ಯಾರ್ಯಾರು ಪಕ್ಷ ವಿರೋಧಿ ಚಟುವಟಿಕೆಯನ್ನು
ಮಾಡಿದ್ದಾರೆ ಅಂಥವ್ರ ವಿರುದ್ಧ ಕ್ರಮವನ್ನು ಕೈಗೊಳ್ತೀವಿ ಅನ್ನುವಂಥ ಮಾತನ್ನು ಹೇಳ್ತಾ ಇದೆ. ಇದಕ್ಕೆ ಈಗಾಗಲೇ ಒಂದು ಸಮಿತಿಯನ್ನು ಕೂಡ ಕಾಂಗ್ರೆಸ್ ರಚನೆ ಮಾಡಿತ್ತು. ಅನಂತ ಪ್ರಮುಖವಾಗಿ VR ಸುದರ್ಶನ್ ನೇತೃತ್ವದಲ್ಲಿ ಒಂದು ಸಮಿತಿಯನ್ನು ರಚನೆ ಮಾಡಿ ಈಗಾಗಲೇ ದೂರುಗಳು ಕೂಡ ಬಂದಿತ್ತು. ಜೊತೆಗೆ ಆ ಸಮಿತಿ ಕೂಡ ಯಾರ್ಯಾರು ಪಕ್ಷ ವಿರೋಧಿ ಚಟುವಟಿಕೆಗಳನ್ನು ಮಾಡಿದ್ದಾರೆ ಇದರ ಸಂಪೂರ್ಣ ಮಾಹಿತಿಯನ್ನು ಕೂಡ ಕಲೆ ಹಾಕಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ VR ಸುದರ್ಶನ್ ಸಮಿತಿ ಏನಿದೆ ಆ ಸಮಿತಿ ಒಂದು ವರದಿಯನ್ನು ಈಗಾಗಲೇ KPCC ಅಧ್ಯಕ್ಷರಿಗೆ ಕೂಡ ನೀಡಿದೆ. ಅದನ್ನು ಆಧರಿಸಿ ಈ ಒಂದು ಸಂದರ್ಭದಲ್ಲಿ ಅಂದರೆ ಇವತ್ತು ಸಂಪುಟ ವಿಸ್ತರಣೆ ಆದ ಬಳಿಕ ಯಾವ್ಯಾವ ಡೆವಲಪ್ಮೆಂಟ್ಗಳಾಗ್ತಾ ಇದೆ. ಒಂದು ಕಡೆ ರಮೇಶ್ ಜಾರಕಿಹೊಳಿ ಪಕ್ಷ ಬಿಡ್ತೀನಿ ಅಂತ ಹೇಳ್ತಿದ್ದಾರೆ. ಜೊತೆಗೆ ಈಗಾಗಲೇ ಅನೇಕರು ಪಕ್ಷದ ವಿರುದ್ಧ ಮಾತಾಡ್ತಾ ಇದ್ದಾರೆ. ಈ ಒಂದು ಸಂದರ್ಭದಲ್ಲಿ ಯಾರ್ಯಾರು ಪಕ್ಷ ವಿರೋಧಿ ಚಟುವಟಿಕೆಯನ್ನು ಈಗಾಗಲೇ ಮಾಡಿದ್ದಾರೆ ಅವರನ್ನು ಅಮಾನತು ಮಾಡುವಂಥ ಸಾಧ್ಯತೆ ಇರುತ್ತೆ. ಹೀಗಾಗಿ ಇವತ್ತಿನ ಸಂದರ್ಭದಲ್ಲಿ ಅಂದರೆ ಈ ಒಂದು ಕಾಲಘಟ್ಟದಲ್ಲಿ ಸಾಕಷ್ಟು ಬೆಳವಣಿಗೆಗಳಾಗ್ತಾ ಇರುವಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷ ಈಗ ನಾಯಕರನ್ನು ಅಮಾನತು ಮಾಡೋದಕ್ಕೆ ಮುಂದಾಗ್ತಾ ಇರೋದು ತನ್ನ ಸಾಮರ್ಥ್ಯ ಏನು ಅಥವಾ ಇನ್ನು ಮುಂದೆ ಈ ಥರ ಏನಾದರೂ ಕ್ರಮಗಳನ್ನು ಕೈಗೊಂಡ್ರೆ ಅಥವಾ ಇನ್ನು ಮುಂದೆ ಈ ರೀತಿ ಪಕ್ಷ ವಿರೋಧಿ ಚಟುವಟಿಕೆಯನ್ನು ಮಾಡಿದ್ರೆ ಆವಾಗ ಯಾವ ರೀತಿ ಕ್ರಮವನ್ನು ಪಕ್ಷ ಕೈಗೊಳ್ಳುವಂಥ ಸಾಮರ್ಥ್ಯ ಹೊಂದಿದೆ ಅನ್ನೋದನ್ನು ಪರಿಚಯ ಮಾಡಿಸೋದಕ್ಕೆ ಅಥವಾ ಒಂದು ದಿಟ್ಟವಾದಂಥ ಒಂದು ಸಂದೇಶವನ್ನು ರವಾನೆ ಮಾಡೋದಕ್ಕೆ ಕಾಂಗ್ರೆಸ್ ಪಾರ್ಟಿ ಮುಂದಾಗ್ತಾ ಇದೆ. ಇದ್ರ ಜೊತೆಗೆ ಆನಂದ್ ಮತ್ತೊಂದು ಪ್ರಮುಖವಾದಂಥ ವಿಚಾರ ಅಂದರೆ ಕುತೂಹಲದ ವಿಚಾರ ಅಂದರೆ ಈಗಾಗಲೇ ಪಟ್ಟಿಯನ್ನು ಸಿದ್ಧವಾಗಿದೆ. ಸುದರ್ಶನ್ ಅವರು ಪಟ್ಟಿಯನ್ನು ಸಿದ್ಧ ಮಾಡ್ಕೊಂಡಿದ್ದಾರೆ. ಆ ವರದಿಯನ್ನು ಈಗಾಗಲೇ ನೀಡಿದ್ದಾರೆ. ಆದರೆ ಯಾವ್ಯಾವ ಘಟಾನುಘಟಿ ನಾಯಕರಿದ್ದಾರೆ ಅಂತ ಈಗ ಚಿಕ್ಕ ಪುಟ್ಟ ಬ್ಲಾಕ್ ಮಟ್ಟದ ಅಧ್ಯಕ್ಷರನ್ನ ಅಥವಾ ಇನ್ನಿತರ ಚಿಕ್ಕ ಪುಟ್ಟ ನಾಯಕರನ್ನ ಪಕ್ಷ ವಿರೋಧಿ ನೆಪದಲ್ಲಿ ಅಥವಾ ಪಕ್ಷ ವಿರೋಧಿ ಚಟುವಟಿಕೆಯ ಅಡಿಯಲ್ಲಿ ಅವರನ್ನು ಅಮಾನತು ಮಾಡೋದು ಸರಿಯಾದಂಥ ವಿಚಾರ. ಆದರೆ ದೊಡ್ಡ ದೊಡ್ಡ ನಾಯಕರನ್ನ ಅಥವಾ ಶಾಸಕರು ಅಥವಾ ರಾಜ್ಯ ಮಟ್ಟದ ನಾಯಕರನ್ನ ರಾಜ್ಯದ ಗಮನ ಸೆಳೆಯುವ ಅಥವಾ ರಾಜ್ಯ ರಾಜಕೀಯ ವಿದ್ಯಮಾನಗಳನ್ನು ಬದಲಿಸುವಂಥ ಸಮರ್ಥ ನಾಯಕರನ್ನು ಅಥವಾ ಶಾಸಕರ ಮಾಡಿದವರನ್ನು ಅಮಾನತು ಮಾಡುವಂಥ ಧೈರ್ಯ ಕಾಂಗ್ರೆಸ್ ಪಕ್ಷಕ್ಕಿದೆಯಾ ಅನ್ನುವಂಥದ್ದು ದೊಡ್ಡ ಪ್ರಶ್ನೆ. ಆದರೆ ಒಂದಂತೂ ಸತ್ಯ ಆನಂದ್, ಒಂದು ಸಂದೇಶವನ್ನು ರವಾನೆ ಮಾಡ್ತಾ ಇದೆ. ಅದು ಈ ಒಂದು ಸಂದರ್ಭದಲ್ಲಿ ಬಂಡಾಯ ಅಸಮಾಧಾನ ಜೋರಾಗಿ ಕೇಳಿಬರ್ತಾ ಇರುವಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷ ಒಂದು ಸಂದೇಶವನ್ನು ರವಾನೆ ಮಾಡೋದಕ್ಕೆ ಮುಂದಾಗ್ತಾ ಇದೆ. ಆನಂದ್, ಓಕೆ, ಧನ್ಯವಾದ.